ನಾವು ಇವತ್ತು ನೋಡುವ ಪಾತ್ರ ವ್ಯಾಸ. ಈ ವ್ಯಾಸನು ವಾಲ್ಮೀಕಿಯ ಹಾಗೆ ತಾನೊಂದು ಕೃತಿಯನ್ನು, ಒಂದು ಮಹಾಕಾವ್ಯವನ್ನು ಬರೀತಾನೆ ಮಾತ್ರ ಅಲ್ಲ, ತಾನೂ ಅದರಲ್ಲಿ ಒಂದು ಪಾತ್ರವಾಗಿ ಕಾಣಿಸಿಕೊಳ್ತಾನೆ. ವ್ಯಾಸ ಅಂತಂದರೆ ವಿಭಾಗ ಅಂತ ಅರ್ಥ. ಈ ವ್ಯಾಸ ಎನ್ನುವ ಹೆಸರು ಬಂದದ್ದಕ್ಕೂ ಕಾರಣ ಉಂಟು. ವೇದಗಳನ್ನು ವಿಭಾಗ ಮಾಡಿ ಅಧ್ಯಯನ ಮಾಡುವುದಕ್ಕೆ ಅನುಕೂಲವಾಗಿ ಮಾಡಿಕೊಟ್ಟದ್ರಿಂದ ಅವನನ್ನು ವೇದವ್ಯಾಸ ಅಂತಲೂ ಕರೀತಾರೆ. ಸಾಮಾನ್ಯವಾಗಿ ನಾವು ತಿಳಿದ ಹಾಗೆ ಈ ವ್ಯಾಸ ಎಂಬುದು ಒಬ್ಬ ವ್ಯಕ್ತಿಯ ಹೆಸರಲ್ಲ. ಇದು ಒಂದು ಪದವಿ ಇದ್ದ ಹಾಗೆ, ಇಂದ್ರ ಪದವಿ ಇದ್ದ ಹಾಗೆ. ಅಲ್ಲಿ ಬರೋ ವ್ಯಕ್ತಿ ಬದಲಾಗ್ತಾ ಹೋಗ್ತಾನೆ, ಆದರೆ ಪದವಿ ಶಾಶ್ವತವಾಗಿರ್ತದೆ. ಈ ವ್ಯಾಸತ್ವ ಅನ್ನೋದು ಮಹಾಯುಗಕ್ಕೊಮ್ಮೆ ಬದಲಾಗುವ ಒಂದು ವ್ಯಕ್ತಿಗಳು ಇನ್ನೊಬ್ಬ ಅಧಿಕಾರವನ್ನು ಪಡೆಯುವ ಅಥವಾ ಸ್ಥಾನಕ್ಕೆ ಏರುವ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೆಯತಕ್ಕ ಒಂದು ಪದವಿ. ಆದರೆ ನಾವು ನೋಡಲಿಕ್ಕಿರುವ ಯಾವ ವ್ಯಾಸರಿದ್ದಾರೋ, ಈ ವ್ಯಾಸರು ಹುಟ್ಟು, ಅವರ ಪಾತ್ರಾಂತರಗಳು, ಇವೆಲ್ಲ ನಾಮಾಂತರಗಳು, ಇವೆಲ್ಲ ತುಂಬ ಸ್ವಾರಸ್ಯಕರವಾದವು. ಈ ವ್ಯಾಸರಿಗೆ ಬಾದರಾಯಣ ಅಂತ, ಕೃಷ್ಣದ್ವೈಪಾಯನ ಅಂತ, ಕೃಷ್ಣ ಅಂತ ಹೆಸರುಗಳಿವೆ. ಬಾದರಾಯಣ ಯಾಕೆಂತಂದರೆ ಬದರೀವನದಲ್ಲಿಯೇ ಅವರು ತಪಸ್ಸನ್ನು ಮಾಡ್ತಾ ಇದ್ದ ಕಾರಣ, ಬದರಿ ವೃಕ್ಷಗಳು ತುಂಬಿದ ಪ್ರದೇಶದಲ್ಲಿ ತಪಸ್ಸು ಮಾಡ್ತಾ ಇದ್ದ ಕಾರಣ ಅವರನ್ನು ಬಾದರಾಯಣ ಅಂತ ಕರೆದರು. ದೇಹ ವರ್ಣ ಕಪ್ಪಾಗಿದ್ದ ಕಾರಣ ಕೃಷ್ಣ ಅಂತ ಕರೆದರು. ಅವರು ಯಮುನಾ ನದಿ ಮಧ್ಯದ ಒಂದು ದ್ವೀಪದಲ್ಲಿ ಹುಟ್ಟಿದ್ದರಿಂದ ದ್ವೈಪಾಯನ ಅಂತ ಕರೆದರು. ಕೃಷ್ಣದ್ವೈಪಾಯನ ಎನ್ನುವುದು ಅವರ ಬಹುಪ್ರಸಿದ್ಧವಾದ ಹೆಸರು. ಪರಾಶರ ಅನ್ನುವ ಮಹರ್ಷಿಯೊಬ್ಬರು ನದಿ ದಾಟಿಸುವುದಕ್ಕೆ ಬಂದ ಸತ್ಯವತಿ ಎಂಬ ಕನ್ಯೆಯಿಂದ ಪಡೆದ ಮಗ ಈ ಕೃಷ್ಣದ್ವೈಪಾಯನ. ಮಹಾಜ್ಞಾನಿ, ಹುಟ್ಟಿದ ಕೂಡಲೇ ಪ್ರೌಢತೆಯನ್ನು ಪಡೆದು ತಾನು ಶಿಷ್ಯರಿಗೆ ಉಪದೇಶ ಮಾಡ್ತಾ ಮಹರ್ಷಿ, ಬ್ರಹ್ಮರ್ಷಿ ಅಂತ ಅನಿಸಿಕೊಂಡು. ಈ ವ್ಯಾಸ ಜಯ ಎಂಬ ಒಂದು ಮಹಾಕಾವ್ಯವನ್ನು ನಾವೀಗ ಮಹಾಭಾರತ ಅಂತ ಯಾವುದನ್ನು ಹೇಳುತ್ತೇವೋ ಅದರ ಮೂಲ ಹೆಸರು ಜಯ ಅಂತ. ಈ ಕಾವ್ಯವನ್ನು ಬರೆಯುವಾಗ ಬಹಳ ಒಂದು ಸ್ವಾರಸ್ಯಕರವಾದ ಒಂದು ಸಂಗತಿ ಇದೆ. ರೂಢಿಯಿಂದ ಬಂದ ಕಥೆ ಅದು. ಬರೀಬೇಕಾದರೆ ತಾನು ಸ್ವತಃ ಬರೆಯೋದಲ್ಲ, ತಾನು ಹೇಳ್ತಾ ಹೋಗಬೇಕು, ಇನ್ಯಾರೋ ಬರ್ಕೊಳ್ತಾ ಹೋಗಬೇಕು. ಯಾರಪ್ಪ ಲಿಪಿಕಾರ? ಕುಮಾರವ್ಯಾಸ ಹೇಳಿದ ಹಾಗೆ ವೀರನಾರಾಯಣನೇ ಕವಿ, ಲಿಪಿಕಾರ ಕೋರವ್ಯಾಸ. ಈ ಕವಿಗೆ ಒಬ್ಬ ಕುಮಾರವ್ಯಾಸನ ಹಾಗೆ ಒಬ್ಬ ಬರ್ಕೊಳ್ಳುವುದಕ್ಕೊಬ್ಬ ಬೇಕಲ್ಲ. ಆಗ ನಮ್ಮ ಗಜಮುಖ ಗಣಪತಿ ಸಿದ್ಧನಾಗ್ತಾನೆ. ಗಣಪತಿಯದ್ದು ಒಂದೇ ನಿಬಂಧನೆ, ತಾನೇನೋ ಬರ್ಕೊಳ್ತೇನೆ, ನೀನು ಎಲ್ಲಿಯೂ ನಿಲ್ಲಿಸಕೂಡದು, ನಿರಂತರವಾಗಿ ಹೇಳ್ತಾ ಹೋಗಬೇಕು. ನಿಲ್ಲಿಸಿದ ಕೂಡಲೇ ಹೋಗ ಕಡಿತ ಆಗ್ತದೆ, ಆಗ ಕೂಡದು. ಸರಿ, ವ್ಯಾಸರು ಒಪ್ಪಿದರು. ಗಣಪತಿಯ ಬರವಣಿಗೆ ವೇಗ ಅಸಾಧ್ಯವಾದ್ದು, ಹೇಳಿದ ತಕ್ಷಣ ಬರ್ಕೊಳ್ತಾನೆ. ವ್ಯಾಸರು ಹೇಳುವುದು ಅದೇ ವೇಗದಲ್ಲಿ ಹೇಳಬೇಕಲ್ಲ, ಶ್ಲೋಕಗಳನ್ನು ಛಂದೋಬದ್ಧವಾಗಿ ರಚಿಸಿ ಹೇಳ್ತಾ ಹೋಗಬೇಕಲ್ಲ. ಕೆಲವು ಸಲ ಇವರಿಗೆ ಮುಂದಿನ ಕಥೆಯನ್ನು ಶ್ಲೋಕವಾಗಿ ಹೇಳುವುದಕ್ಕೆ ಸಮಯ ಬೇಕು ಅಂತಾದಾಗ ಇವರೂ ಒಂದು ಉಪಾಯವನ್ನು ಮಾಡ್ತಿದ್ರು. ಗಣಪತಿಗೆ ಇವರು ಒಂದು ನಿಬಂಧನೆ ಹಾಕಿದ್ರು ವ್ಯಾಸರು. ಏನು? ನಾನು ಹೇಳುವುದನ್ನೆಲ್ಲ ನೀನು ಅರ್ಥವಿಸಿಕೊಂಡು ಬರಿಬೇಕು. ಅರ್ಥ ಮಾಡಿಕೊಳ್ಳದೆ ಬರೆಯುವುದಲ್ಲ, ಬರೇ ಲಿಪಿಯಲ್ಲ, ಅರ್ಥವಿಸಿಕೊಂಡು ಬರಿಬೇಕು. ಆಗ ಕೆಲವು ಶ್ಲೋಕಗಳನ್ನು ಸ್ವಲ್ಪ ಒಗಟಿನ ಹಾಗೆ, ಕೂಟ ಶ್ಲೋಕಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಜಟಿಲವಾದ ಶ್ಲೋಕಗಳನ್ನು ಹೇಳ್ತಿದ್ರು. ಅಷ್ಟೊತ್ತಿಗೆ ಗಣಪತಿ ಅದನ್ನು ಯೋಚನೆ ಮಾಡಿ ಅರ್ಥ ಮಾಡಿಕೊಂಡು ಬರಿಬೇಕಾದರೆ ಸಮಯ ತಗೊಳ್ತಿತ್ತು. ಆ ಸಮಯದ ಒಳಗೆ ಇವರು ಮುಂದಿನ ಕಥೆಗೆ ಬೇಕಾದ ಶ್ಲೋಕಗಳನ್ನು ಸಿದ್ಧಪಡಿಸ್ತಾ ಇದ್ರು. ಇದೊಂದು ಸ್ವಾರಸ್ಯಕರವಾದ ಕಥೆ ಇದೆ. ಯಾಕಂದರೆ ಕವಿಗಳ ಬಗ್ಗೆ, ಮಹತ್ವಪೂರ್ಣ ವ್ಯಕ್ತಿತ್ವಗಳ ಬಗ್ಗೆ ಇಂಥ ಕಥನಗಳು ಹುಟ್ಟುವುದು ಆಶ್ಚರ್ಯ ಏನೂ ಅಲ್ಲ. ನಾನು ಈಗಾಗಲೇ ಉಲ್ಲೇಖಿಸಿದ ಕುಮಾರವ್ಯಾಸನ ಬಗ್ಗೆಯೂ ಅಂಥ ಒಂದು ಕಥನ ಇದೆ. ಅವನು ನದಿಯಲ್ಲಿ ಸ್ನಾನ ಮಾಡಿ, ದೇವಸ್ಥಾನದ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ, ಆ ಒದ್ದೆ ಆದ ಬಟ್ಟೆ ಒಣಗುವಲ್ಲಿವರೆಗೆ ಮಾತ್ರ ಕಾವ್ಯ ಬರೀತಿದ್ದಂತೆ. ಅಂದರೆ ಅದು ಒಣಗಿದ ಕ್ಷಣ ಇವನ ಈ ಕಾವ್ಯ ಸ್ಫೂರ್ತಿ ಬತ್ತಿ ಹೋಗ್ತಿತ್ತು ಅಂತ ಕಥೆ. ಇದು ಇಂಥ ದಂತಕಥೆಗಳು ಕಪೋಲ ಕಲ್ಪಿತವಾದ್ದು, ಜನರಿಗೆ ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ ಹಬ್ಬಿ ಹೋದ ಅನೇಕ ಕಥೆಗಳು ಇಂಥದ್ರಲ್ಲಿ ಇರ್ತವೆ. ಈ ವ್ಯಾಸ ಮಹಾಭಾರತದ ಒಂದು ಪಾತ್ರವಾಗಿ ತಾನೂ ಅಲ್ಲಿಯ ಮುಂದಿನ ಬೆಳವಣಿಗೆಗೆ ಕೊಡುಗೆ ಕೊಡುವವರಾಗಿ ಕೂಡ ಕಾಣಿಸಿಕೊಳ್ತಾರೆ. ಒಂದು ಉಲ್ಲೇಖ ಬರುವುದು ಎಲ್ಲಿ ಅಂದರೆ, ಗಾಂಧಾರಿಗೆ ಒಂದು ಮಂತ್ರಪಿಂಡವನ್ನು ಕೊಟ್ಟು, ಈ ಮಂತ್ರಪಿಂಡವನ್ನು ನೀನು ತೆಕ್ಕೋ, ಇದರಿಂದ 100 ಮಂದಿ ಮಕ್ಕಳಾಗ್ತಾರೆ. ಆಮೇಲೆ ಕುರುವಂಶ ಬೆಳೆಯುತ್ತದೆ.
ಹಾಗೆ ಅಲ್ಲಲ್ಲಿ ವ್ಯಾಸರ ಪ್ರವೇಶ ಆಗ್ತದೆ. ಪಾಂಡವರಿಗೆ ಮುಂದಿನ ಜೀವನದ ಬೆಳವಣಿಗೆಗೆ, ಅಭಿವೃದ್ಧಿಗೆ, ಅವರ ಕಲ್ಯಾಣಕ್ಕೆ ಬೇಕಾದ ಎಲ್ಲವನ್ನು ಆಯಾ ಕಾಲಘಟ್ಟದಲ್ಲಿ ಈ ವ್ಯಾಸರು ಬಂದು ಒದಗಿಸಿಕೊಡ್ತಾ ಹೋಗ್ತಾರೆ. ವಿಶಿಷ್ಟವಾದ ಶಕ್ತಿಯು ವ್ಯಾಸರಲ್ಲಿತ್ತು. ಒಂದು ಸಂದರ್ಭ ಬರ್ತದೆ, ಪಾಂಡವರ ಕೌರವರ ವಿವಾದ ವಿಪರೀತಕ್ಕೆ ಹೋಗಿ ಯುದ್ಧ ಇನ್ನೇ ನಡೀಬೇಕು ಅನ್ನೋ ಹಂತದಲ್ಲಿ ಕೌರವರ ತಂದೆ ಧೃತರಾಷ್ಟ್ರ, ಅವನು ಹುಟ್ಟುಗುರುಡ. ವ್ಯಾಸರು ಬಂದು ಕೇಳ್ತಾರೆ, ಈ ಯುದ್ಧವನ್ನು ನೋಡಬೇಕು ಅಂತ ನಿನಗಿದ್ದರೆ ನನಗೆ ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ. ತನ್ನ ದಿವ್ಯ ದೃಷ್ಟಿಯ ಮೂಲಕವಾಗಿ ನೀನು ರಣಾಂಗಣದಲ್ಲಿ ಏನು ನಡೆಯುತ್ತದೆಯೋ, ನಾವಿವತ್ತು ಟಿ ವಿಯಲ್ಲಿ ನೋಡಿದ ಹಾಗೆ ಆ ದೃಶ್ಯವನ್ನು ಲೈವ್ ಆಗಿ ನಡೀತಾ ಇರುವ ಹಾಗೆ ನೋಡುವ ಅನುಕೂಲ ಕಲ್ಪಿಸಿಕೊಡ್ತೇನೆ. ಆದರೆ ಧೃತರಾಷ್ಟ್ರ ಹೇಳ್ತಾನೆ, ಇಲ್ಲ ಬೇಡ, ನನಗೆ ಕೇಳಿದರೆ ಸಾಕು. ಕೇಳಬೇಕಾದ್ರೆ ಏನು ಮಾಡಬೇಕು? ಇನ್ನೊಬ್ಬ ವರದಿಗಾರನನ್ನು ಕೊಡಬೇಕು. ಈ ವರದಿಗಾರನಿಗೆ ಏನು ಅಂತಂದರೆ ಅವನಿಗೆ ಕಾಣುವ ಹಾಗೆ ದಿವ್ಯ ದೃಷ್ಟಿಯನ್ನು ಕಲ್ಪಿಸಿಕೊಟ್ಟು ಸಂಜಯ ಈ ವರದಿಗಾರನಾಗಿ ಸಿದ್ಧನಾಗ್ತಾನೆ. ಅವನ ಕಣ್ಣೆದುರು ಕುರುಕ್ಷೇತ್ರ ಯುದ್ಧರಂಗದಲ್ಲಿ ಏನು ನಡೀತಾ ಇದೆ ಅದು ಆಗಾಗ ಹಾಗೆಯೇ ಕಾಣ್ತಾ ಇರ್ತದೆ. ಅದನ್ನು ಧೃತರಾಷ್ಟ್ರನಿಗೆ ವಿವರಿಸಿ ಹೇಳ್ತಾನೆ. ಇದು ವ್ಯಾಸರು ಅನುಗ್ರಹಿಸುವ, ವ್ಯಾಸರಿಗೆ ಕೊಡಮಾಡುವುದಕ್ಕಿರುವ ಸಾಮರ್ಥ್ಯ ವಿಶೇಷ ಅಂತ ನಾವು ಗ್ರಹಿಸಬೇಕು. ಹೀಗೆ ಈ ವ್ಯಾಸರು ಕವಿಯಾಗಿಯೂ ಶಾಸ್ತ್ರಕಾರರಾಗಿಯೂ ಪ್ರಸಿದ್ಧರಾದವರು. ಇನ್ನೊಂದು ವ್ಯಾಸರ ವಿಶೇಷತೆ ಕಾಣಿಸಿಕೊಳ್ಳೋ ಸನ್ನಿವೇಶ ಅಂದರೆ, ಎಲ್ಲ ಯುದ್ಧ ಮುಗಿದಿದೆ, ಯೋಧರೆಲ್ಲ ತೀರಿ ಹೋಗಿದ್ದಾರೆ, ಇನ್ಯಾರೂ ಇಲ್ಲ. ಆಗ ಕುಂತಿ ಮತ್ತು ಗಾಂಧಾರಿಯರಿಗೆ ಅಳಿದು ಹೋದ ತಮ್ಮ ಬಂಧುಗಳನ್ನು ನೋಡಬೇಕು ಅಂತ ಅನ್ನಿಸುವಾಗ ಒಂದು ದಿವಸ ಗಂಗಾ ನದಿ ತೀರದಲ್ಲಿ ಸತ್ತು ಹೋದ ಅಷ್ಟೂ ಮಂದಿಗಳನ್ನು ಮತ್ತೆ ಜೀವಂತವಾಗಿ ಇವರ ಕಣ್ಣೆದುರು ಕಾಣುವ ಹಾಗೆ, ಇವರಿಗೆ ಒಡನಾಟಕ್ಕೆ ಸಿಕ್ಕುವ ಹಾಗೆ, ಅವರಲ್ಲಿ ಮಾತಾಡುವ ಹಾಗೆ ಅವರಷ್ಟು ಮಂದಿಯನ್ನು ವ್ಯಾಸರು ಕರೀತಾರೆ. ಅಂದರೆ ಸತ್ತು ಹೋದ ಅಷ್ಟು ಮಂದಿ ಜೀವಂತವಾಗಿ ಬಂದು ಒಂದು ದಿವಸ ಇವರೆಲ್ಲರ ಜೊತೆಯಲ್ಲಿ, ಬದುಕಿದ್ದವರ ಜೊತೆಯಲ್ಲಿದ್ದು ಮತ್ತೆ ಕಾಣದೆ ಹೋಗ್ತಾರೆ. ಇದು ವ್ಯಾಸರಲ್ಲಿದ್ದಂತಹ ಇನ್ನೊಂದು ವಿಶಿಷ್ಟವಾದ ಶಕ್ತಿ. ಇನ್ನೊಂದು ಸನ್ನಿವೇಶ ವ್ಯಾಸರ ಕುರಿತಾಗಿ ನಾವು ಉಲ್ಲೇಖಿಸಲೇಬೇಕಾದದ್ದು ಏನು ಅಂತಂದರೆ, ಈ ಸತ್ಯವತಿ ಅಂತಂದರೆ ವಿಚಿತ್ರವೀರ್ಯ ಚಿತ್ರಾಂಗದ ಇವರ ತಾಯಿ, ಅಂದರೆ ವ್ಯಾಸರಿಗೂ ತಾಯಿ. ಪರಾಶರರು ಸತ್ಯವತಿಯ ಮುಖೇನವಾಗಿಯೇ ವ್ಯಾಸರನ್ನು ಪಡೆದದ್ದು. ಈ ತಾಯಿಗೆ ವ್ಯಾಸರು ಒಂದು ವಿಶಿಷ್ಟವಾದ ಸಲಹೆಯನ್ನು ಕೊಡ್ತಾರೆ. ಪಾಂಡವರು ಕಾಡಿನಲ್ಲಿ ಹುಟ್ಟಿದವರು, ಅವರು ಋಷಿಗಳೆಲ್ಲ ಅರಮನೆಗೆ ಕರ್ಕೊಂಡು ಬಂದರು. ಕೌರವರು ಪಾಂಡವರು ಒಟ್ಟಿಗೆ ಒಂದು ಅರಮನೆಯಲ್ಲಿರಬೇಕಾದ ಸನ್ನಿವೇಶಕ್ಕೆ ಆ ಹೊತ್ತಿಗೆ ವ್ಯಾಸರ ಪ್ರವೇಶ ಆಗ್ತದೆ. ಬಂದು ತಾಯಿಗೆ ಒಂದು ದಾರ್ಶನಿಕವಾದ ಒಂದು ಮಾತನ್ನು ಹೇಳ್ತಾರೆ. ಅಮ್ಮ, ನೀನಿನ್ನ ಅರಮನೆಯಲ್ಲಿ ಇರಬಾರ್ದು. ಯಾಕಿರಬಾರ್ದು ಅಂತಂದರೆ, ಕಾಲ ನಾಳೆಯಿಂದ ನಾಳೆಗೆ, ನಾಳೆಯಿಂದ ನಾಡಿದ್ದಿಗೆ ಕೆಡ್ತಾ ಇದೆ. ದಿವಸ ಇದ್ದ ಹಾಗೆ ಇರುವುದಿಲ್ಲ. ನಾಳೆ ಧೃತರಾಷ್ಟ್ರನ ಮಕ್ಕಳಿಗೂ ಪಾಂಡುವಿನ ಮಕ್ಕಳಿಗೂ ಯುದ್ಧ ಆಗಲಿಕ್ಕಿದೆ. ಈ ಯುದ್ಧವನ್ನು ನೀನು ನೋಡುವ ಸನ್ನಿವೇಶ ಬರೋದು ಬೇಡ. ಹಾಗಾಗಿ ನೀನು ಅರಮನೆಯನ್ನು ಬಿಟ್ಟು ಹೊರಡು. ಈ ತಾಯಿ ತನ್ನ ಇಬ್ಬರು ಸೊಸೆಯಂದಿರನ್ನು ಅಂಬಿಕೆ ಅಂಬಾಲಿಕೆಯನ್ನು ಕೂಡಿಕೊಂಡು ವಾನಪ್ರಸ್ಥಕ್ಕೆ ಹೋಗ್ತಾಳೆ. ಅಂದರೆ ಮುಂದೆ ಆಗಬಹುದಾದ್ದನ್ನು ಕಾಣುವ ಒಂದು ಕಾರಣಕ್ಕೆ ಒಂದು ದಾರ್ಶನಿಕವಾದ ದೃಷ್ಟಿ ವ್ಯಾಸರಲ್ಲಿತ್ತು. ಮತ್ತು ಯಾರು ಇದನ್ನು ನೋಡಬೇಕು ನೋಡಬಾರ್ದು ಅನ್ನೋದನ್ನು ಕೂಡ ಅವರು ನಿರ್ಣಯಿಸ್ತಾ ಇದ್ದರು. ಅಂದರೆ ಒಂದು ಯುಗವನ್ನು ಪ್ರಭಾವಿಸಬಲ್ಲ ಒಂದು ಬೌದ್ಧಿಕತೆ, ಒಂದು ಪ್ರಜ್ಞೆ, ಒಂದು ಪ್ರಜ್ಞಾ ವಿಶೇಷ ವ್ಯಾಸರಲ್ಲಿತ್ತು ಅಂತ ನಾವು ತಿಳಿಬೇಕು. ಈ ಕವಿ ಒಂದು ಕಾವ್ಯದಲ್ಲಿ ತಾನೇ ಪಾತ್ರವಾಗಿ, ತನ್ನ ಕಾವ್ಯದಲ್ಲಿ ತಾನೇ ಪಾತ್ರವಾಗಿ ಬರುವಾಗ ಅದನ್ನು ನಾವು ಬರೀ ವ್ಯಕ್ತಿ ಅಂತ ಗುರುತಿಸುವುದಲ್ಲ, ಒಂದು ಪ್ರಜ್ಞಾ ವಿಶೇಷವಾಗಿ ನಾವು ಗ್ರಹಿಸಬೇಕಾಗ್ತದೆ. ಒಂದು ಸಮುದಾಯದ ಪ್ರಜ್ಞೆಯಾಗಿ, ಒಂದು ಸಮುದಾಯವನ್ನು ನಿರ್ದೇಶಿಸುವ ಪ್ರಜ್ಞೆಯಾಗಿ, ಇದೆಲ್ಲಕ್ಕಿಂತ ಪ್ರತ್ಯೇಕವಾಗಿ ನಿಂತ ಪ್ರಜ್ಞೆಯಾಗಿ ನಾವು ಗುರುತಿಸಬೇಕು. ವ್ಯಾಸರನ್ನು ನಾವು ಈ ನೆಲೆಯಿಂದ ಮಹಾಭಾರತದ ಒಂದು ಪ್ರಜ್ಞೆಯಾಗಿ ನಾವು ಗ್ರಹಿಸಬೇಕಾಗ್ತದೆ. ಹೀಗೆ ಅಲ್ಲಲ್ಲಿ ಪ್ರವೇಶ ಮಾಡ್ತಾ ಇಡೀ ಕಥನವನ್ನು ನಿರ್ದೇಶಿಸುವ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ನಾಳೆ ಏನಾಗಬೇಕಾಗಿದೆಯೋ ಅದು ಆಗಲೇಬೇಕು. ಯುಧಿಷ್ಠಿರನಿಗೆ ಒಂದು ಕಡೆ ವ್ಯಾಸರೇ ಹೇಳ್ತಾರೆ, ನಿನ್ನಿಂದಾಗಿ ನಾಳೆ ದೊಡ್ಡ ಕಲಹ ನಡೀತಾ ಇದೆ, ದಾಯಾದ್ಯ ಕಲಹ ನಡೀಲಿಕ್ಕಿದೆ, ಮಹಾಯುದ್ಧ ನಡೀಲಿಕ್ಕಿದೆ. ಈಗ ಒಂದು ಪ್ರಶ್ನೆ ಬರ್ತದೆ ನಮಗೆ, ಹಾಗಾದರೆ ನಡೀಲಿಕ್ಕಿದೆ ಅನ್ನೋದೇ ಸತ್ಯ ಹೌದಾದರೆ, ಈಗ ಇಂಥವ ಯುದ್ಧ ಮಾಡಿದ, ಇಂಥವ ಇದಕ್ಕೆ ಕಾರಣನಾದ ಅಂತ ಯಾವುದೋ ಒಂದು ಪಾತ್ರವನ್ನು ನಾವು ಬೆರಳು ತೋರಿಸಬಹುದೇ? ಅಂದರೆ ಇಲ್ಲಿ ಏನಾಗ್ತದೆ, ಒಂದು ನಡೀಲೇಬೇಕಾದ ಒಂದು ಅನಿವಾರ್ಯತೆಗೆ ಆ ಪಾತ್ರ ಒಂದು ಕಾರಣವಾಗಿ ನಿಲ್ತದೆ.
ಇದಿಷ್ಟನ್ನು ನಾವು ಗ್ರಹಿಸಿಕೊಂಡ್ರೆ ವ್ಯಾಸರು ಹೇಗೆ ಇದರ ಒಳಗೆ ತಾನಿದ್ದು ತಾನು ನಿರ್ಲಿಪ್ತವಾಗಿ ನಿಂತರು ಅನ್ನೋದು ನಮಗೆ ಗಮನಕ್ಕೆ ಬರ್ತದೆ. ಮತ್ತು ಒಂದೇನೆಂದರೆ ಚಂದ್ರವಂಶವನ್ನು ಬೆಳೆಯುವುದಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟವರು ವ್ಯಾಸರು. ಶಂತನುವಿನ ಮಕ್ಕಳು ಸತ್ಯವತಿ ಸಂತಾನ, ಚಿತ್ರಾಂಗದ ವಿಚಿತ್ರ ವೀರ್ಯ, ಇಬ್ಬರಿಗೂ ಮಕ್ಕಳಿಲ್ಲ, ಸತ್ತೋದರು. ಹಾಗಾದರೆ ಮುಂದೆ ವಂಶ ಬೆಳೆಯಿಸುವುದು ಹೇಗೆ? ಆ ಕಾಲದ ಶಾಸ್ತ್ರ, ಆ ಕಾಲದ ಧರ್ಮ ಏನು ಹೇಳ್ತದೆ ಅಂತಂದರೆ, ಒಬ್ಬ ಯೋಗ್ಯನಾದವನಿಂದ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡಿಬೋದು, ಸಂತಾನವನ್ನು ಪಡಿಬೋದು. ಆಗ ಸತ್ಯವತಿಗೆ ನೆನಪಾದದ್ದು ತನ್ನ ಮಗನಾದ ಈ ಬಾದರಾಯಣ ವ್ಯಾಸ. ಇವರನ್ನು ಬರಮಾಡಿ ಮತ್ತೆ ಅವರಿಂದ 3 ಮಕ್ಕಳನ್ನು ಪಡೆದು ಧೃತರಾಷ್ಟ್ರ, ಪಾಂಡು, ವಿದುರ, ಹೀಗೆ ಸಂತಾನ ಬೆಳೆಯಿತು. ನಿರ್ಲಿಪ್ತತೆ ಅನ್ನುವುದಕ್ಕೆ ವಿಶಿಷ್ಟ ಒತ್ತು ಕೊಡಬೇಕು. ಯಾಕಂದರೆ ಹೀಗೆ ಬೆಳೆದ ಸಂತಾನ ತನ್ನದೇ ಅಂತ ಗೊತ್ತಿದ್ದು, ಅದರ ಪರಿಣಾಮಗಳು ಏನಾಗ್ತದೆ ಅಂತ ತಿಳಿದಿದ್ದು, ಒಂದು ಅದರಲ್ಲಿ ತೊಡಗಿಸಿಕೊಳ್ಳುವಿಕೆ ಇಲ್ಲದ, ಇನ್ವಾಲ್ವ್ಮೆಂಟ್ ಇಲ್ಲದ ಒಂದು ಪ್ರತ್ಯೇಕತೆಯನ್ನು ಕಾಯ್ದುಕೊಂಡದ್ರಿಂದ ನಾನು ಆಗ ಹೇಳಿದ ಒಂದು ಪ್ರಜ್ಞಾವಿಶೇಷವಾಗಿ ನಾವು ವ್ಯಕ್ತಿತ್ವವನ್ನು ನಾವು ಗುರುತಿಸಬೇಕು ಅನ್ನೋದು. ಹೀಗೆ ಈ ವ್ಯಾಸರ ವ್ಯಕ್ತಿತ್ವ, ಕಾವ್ಯ, ಬೌದ್ಧಿಕತೆ, ಪ್ರಜ್ಞೆ ಇದೆಲ್ಲ ಮೇಳವಿಸಿ ಮಹಾಭಾರತದ ಜೊತೆಯಲ್ಲಿ ಒಂದು ಅವಿನಾಭಾವ ಸಂಬಂಧವನ್ನು ಬೆಸೆದಿರುವುದನ್ನು ನಾವು ಕಾಣಬಹುದು.